ಬಿಗ್ ಬಾಸ್ ಕನ್ನಡ ಸೀಸನ್ 12 ವೀಕೆಂಡ್ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಕಾಕ್ರೋಚ್ ಸುದಿಗೆ ದೊಡ್ಮನೆಯಲ್ಲಿ ಹೇಗಿರಬೇಕು ಎಂದು ಪಾಠ ಮಾಡಿದ್ದಾರೆ. ಮೊದಲ ವಾರದಲ್ಲಿ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಒಂದು ಟಾಸ್ಕ್ ನೀಡಿತ್ತು. ಆದರೆ ಆ ಟಾಸ್ಕ್ನ ನಿಯಮಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಸ್ಪರ್ಧಿಗಳು ವಿಫಲರಾದರು. ಹಾಗಾಗಿ ಬಿಗ್ ಬಾಸ್ ಆ ಟಾಸ್ಕ್ ರದ್ದು ಮಾಡಿತ್ತು. ಈ ಹೊತ್ತಲ್ಲಿ ಕಾಕ್ರೋಚ್ ಸುದಿ ಸ್ಪರ್ಧಿಗಳ ಮೇಲೆ ಸಿಕ್ಕಾಪಟ್ಟೆ ಕೂಗಾಡಿದ್ರು. ವಾರದ ಪಂಚಾಯಿತಿಯಲ್ಲಿ ಈ ವಿಷಯ ಪ್ರಸ್ತಾಪಿಸಿದಾಗ ಸುಧಿ ತಮ್ಮನ್ನು ಸಮರ್ಥಿಸಿಕೊಳ್ಳುವ ಭರದಲ್ಲಿ ಏರುದನಿಯಲ್ಲಿ ಮಾತಾಡಿದ್ದಕ್ಕೆ ಸುದೀಪ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇದೀಗ ಮೊದಲ ಫೈನಲಿಸ್ಟ್ ಆಗಿರುವ ಸುಧಿಯನ್ನು ಬಿಗ್ ಬಾಸ್ ಅಸುರ ಸರ್ವೋಚ್ಚ ಅಧಿಪತಿಯಾಗಿ ಘೋಷಿಸಿದೆ. ಅಸುರ ರೂಪ ತಾಳಿರುವ ಕಾಕ್ರೋಚ್ ಸುಧಿ ನಾನು ಬರುವಾಗ ಯಾರಾದ್ರೂ ಕುಳಿತಿದ್ರೆ ಎದ್ದು ನಿಂತುಕೊಳ್ಳಬೇಕು ಎಂದು ಆದೇಶಿಸಿದ್ದಾರೆ. ಅಷ್ಟೇ ಅಲ್ಲದೆ ಎದುರು ಮಾತಾಡಿದ ಸ್ಪರ್ಧಿಗಳಿಗೆ ಆದೇಶ ಪಾಲಿಸದೇ ಇದ್ದವರಿಗೆ ಮನಸೋ ಇಚ್ಛೆ ಶಿಕ್ಷೆ ನೀಡಿದ್ದಾರೆ. ಮನೆಯ ಮೊದಲ ಫೈನಲಿಸ್ಟ್ ಆಗಿರೋ ಸುದಿ ಇನ್ನು ಮುಂದೆ ಅಸುರ ಸರ್ವೋಚ್ಚ ಅಧಿಪತಿ. ರೂಮ್ ಕ್ಲೀನ್ ಮಾಡುವಂತ ಕಾವ್ಯ 20 ಬಸ್ಗೆ ಹೊಡಿರಿ. ನಾನು ರಾಜ್ಯದ ಮಹಾರಾಣಿ. ಅಷ್ಟೇ ನಾನು ಯಾವಾಗ್ಲೇ ಬಂದ್ರು ಕೂತಿರೋ ಎದ್ದು ನಿಂತ್ಕೋಬೇಕು. ಆಮೇಲೆ ಬಾತ್ರೂಮ್ ಕೂತಿದ್ರು ನೀರು ಗಿಳಿಸಿದ್ರು ಅವರಿಬ್ಬರು. ನಾವೆಲ್ಲರೂ ಸೇರಿ ಸಂಹಾರ ಮಾಡೋಣ. ಸಂಜೆ ಅವ್ರು ಊಟ ಕೊಡ್ಬೇಡಿ.